ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಕಡಲೆಕಾಯಿ ಬಳಸ್ಕೊಂಡು ಒಂದೊಳ್ಳೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಂತೂ ಅಕ್ಕಿ ರೊಟ್ಟಿಗಾಗ್ಬೋದು ಅಥವಾ ಇಡ್ಲಿಗಾಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾದ ಕಡಲೆಕಾಯಿ ಬೀಜನ ಬಳಸ್ಕೊಂಡು ಕಡಲೆಕಾಯಿ ಚಟ್ನಿ ಮಾಡೋದು. ಇಲ್ಲಿ ನಾನು ಫಸ್ಟು ಕಡಲೆಕಾಯಿ ಬೀಜನ ನೀಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ಬೇಕಾದರೆ ತೆಗೆದು ಯೂಸ್ ಮಾಡ್ಕೋಬೋದು. ನಾನು ಸಿಪ್ಪೆ ಸಹಿತ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು, ಅಥವಾ ನೀವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಕೂಡ ಒಣಮೆಣ್ಸಿನ್ಕಾಯಿನ ಹಾಕೋಬೋದು. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಚೂರು ಹುಣಸೆ ಹಣ್ಣು, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಕೊಂಡು ನಾವು ರುಬ್ಕೊಂಡ್ರೆ ಒಂದೊಳ್ಳೆ ರುಚಿಕರವಾದ ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ. ಈಗ ಇದಕ್ಕೆ ಎಷ್ಟೋ ಜನ ಕಾಯಿ ಯೂಸ್ ಮಾಡಿ ಮಾಡ್ತಾರೆ. ನಾನಿವತ್ತು ಯಾವುದೇ ತೆಂಗಿನಕಾಯಿ ಆಗಲಿ ಕೊಬ್ಬರಿ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಕಡಲೆಕಾಯಿ ಬೀಜದಲ್ಲೇ ಮಾಡ್ತಾ ಇರೋದು. ಇದಕ್ಕೆ ನಾವು ಹುರ್ಗಡ್ಲೆ ಸೇರಿಸಿದ್ರೂ ಕೂಡ ಅದ್ರ ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಬರೀ ಕಡಲೆಕಾಯಿ ಬೀಜದಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ರೊಟ್ಟಿ ಜೊತೆ ಹಾಕ್ಬೋದು, ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಅಥವಾ ಬಿಸಿ ಬಿಸಿ ಇಡ್ಲಿ, ಇಂಥದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ನಾನು ರುಬ್ಬಿದ ಹಾಗಿದೆ, ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಸರ್ವ್ ಮಾಡಿದ್ರೆ ಒಂದೊಳ್ಳೆ ಕಡಲೆ ಬೀಜದ ಚಟ್ನಿ ರೆಡಿ ಟು ಈಟ್. ಇವತ್ತಿನ ವಿಡಿಯೋ ಪೂರ್ತಿಯಾಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.